ಫೈನ್ ಫೈನ್. ಇಲ್ಲಿ ರವೀಶ್, ನನ್ನ ಪ್ರಶ್ನೆ ಇಷ್ಟನೇ ಇಲ್ಲಿ ನೋಡಿ ಸರ್. ಈಗ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಎಕ್ಸಾಮ್ ಶುರುವಾಗಿದೆ. ಯಾವುದಪ್ಪ ನಾನು ಬರೋ ಮಂಗಳವಾರ ಯಾವುದಪ್ಪ ನಿನ್ನ ಸಬ್ಜೆಕ್ಟ್ ಅಂದರೆ ಸೈನ್ಸ್ ಅಂತಾನೆ. ನಾನು ಓದ್ಕೋಬೇಕು ಅಂತಾನೆ ಮಗ, ನಾನು ಸೈನ್ಸ್ ಓದ್ಕೋಬೇಕು ಅಂತಾನೆ. ಇವತ್ತು ಯಾವುದಿತ್ತಪ್ಪ ಅಂತ ಹೇಳಿದ್ರೆ ಸೋಷಿಯಲ್ ಸ್ಟಡೀಸ್ SST ಇತ್ತು ಅಂತ ಹೇಳ್ತಾನೆ. ಏನು ಮಾಡಿದೆ ಮಗು, SSTಗೆ ಓದ್ಕೊಡುತ್ತೆ, SST ಮುಗಿಯುತ್ತೆ, ಸೈನ್ಸ್ಗೆ ಓದ್ಕೊಡುತ್ತೆ, ಆಮೇಲೆ ಹಿಂದಿ ಬರುತ್ತೆ, ಏನಾದರೂ ಮ್ಯಾಥ್ಸ್ ಬರುತ್ತೆ, ಈ ಥರ ಓದ್ಕೊಳ್ಳುತ್ತೆ. ನಾನು ಕೇಳೋದು, ಇದು ಸೆಂಟ್ರಲ್ ಬಜೆಟ್ ಆಗಲಿ ಸ್ಟೇಟ್ ಬಜೆಟ್ ಆಗಲಿ, ಈ ವರ್ಷದ ನನ್ನ ಗುರಿ ಏನು? ಪ್ರತಿ ವರ್ಷಕ್ಕೆ ಒಂದು ರಾಜ್ಯಕ್ಕಾಗಲಿ ಒಂದು ದೇಶಕ್ಕಾಗಲಿ ಒಂದು ಗುರಿ ಇಟ್ಕೋಬೇಕು. ಸ್ವಲ್ಪ ಮಟ್ಟದ ಈ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ. ನೀರಾವರಿಯಪ್ಪ, ಇಷ್ಟು ಅಣೆಕಟ್ಟೆಗಳ ಕಥೆ ಹೇಳ್ತಾ ಇದ್ದಾರೆ, ಇಷ್ಟು ಹೂಳಿನ ಕಥೆ ಹೇಳ್ತಾ ಇದ್ದಾರೆ, ಇಷ್ಟು ಕೆರೆ, ಇಷ್ಟು ಏತ ನೀರಾವರಿ, ಇಷ್ಟು ನೀರು ತುಂಬಿಸ್ಬೇಕು, ನಾನು ಅಂತರ ಜಲದ ಮಟ್ಟವನ್ನು ಜಾಸ್ತಿ ಮಾಡಬೇಕು ಅಂಥೇಳಿ. ಆ ತರಹದ ಗುರಿ ನಮ್ಮ ಬಜೆಟಲ್ಲಿ ಕಾಣಿಸ್ತಾ ಇದೆಯಾ? ಅಥವಾ 100 ರೂಪಾಯಿ ಇಟ್ಕೊಂಡು ನೀನು 50 ಪೈಸಾ ತಗೋ, ನೀನು 25 ಪೈಸಾ ತಗೋ, ನಿನಗೊಂದು ಪೆಪರ್ಮೆಂಟ್ ಕೊಡ್ತೀನಿ ತಗೋ, ನಿನಗೊಂದು ಬಾಳೆಹಣ್ಣು ಕೊಡ್ತೀನಿ ತಗೋ, ಈ ದಾರಿಯಲ್ಲಿ ಹೋದರೆ ಯಾವುದು ಕೂಡ ಏಕತ್ರವಾಗಿ ಒಂದು ಗುರಿ ನಾವು ಮುಟ್ಟಲ್ವೇನೋ ಅಂತ. ಖಂಡಿತವಾಗ್ಲೂ ಸರ್, ಇದು ಏನಾಗಿದೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡೂ ಸಹ ಒಂದೇ ಗುರಿ ಅವ್ರದ್ದು. ಎಷ್ಟು ಸಾಲ ಮಾಡ್ಬೋದು ನಾವು ದೇಶಕ್ಕೆ, ರಾಜ್ಯಕ್ಕೆ, ಇದೇ ಇವ್ರ ಗುರಿ. ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳಿದ್ದಂಗೆ, ಎರಡು ಮುಖಗಳಿದ್ದಂತೆ. ಈಗ ನೋಡಿ, ನೀರಾವರಿ ಇಲಾಖೆಯಲ್ಲಿ ನಮ್ಮ ಹಿರಿಯರು ಮಾತಾಡಿದ್ರು, ಹೋದ ವರ್ಷ 22,000 ಕೋಟಿ ಅದಕ್ಕೆ ಅನುದಾನ ಇಟ್ಟಿದ್ರು, ಆದರೆ ಅಲ್ಲಿ ಖರ್ಚಾಗಿದ್ದು 33,000 ಕೋಟಿ. ಇನ್ನೂ 33,000 ಕೋಟಿ ಇನ್ನೂ ಇವರಿಗೆ ಗುತ್ತಿಗೆದಾರರಿಗೆ ಬಾಕಿನೇ ಕೊಟ್ಟಿಲ್ಲ ಹಣ. ಅಂದರೆ ಇವರು ಯೋಜನೆಗಳಿಗೋಸ್ಕರ ಮತ್ತು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗುರಿಯಾಗಿಟ್ಕೊಂಡು ಮಾತ್ರ ಇವರು ಬಜೆಟ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ಬಜೆಟ್ ಇವರು ಮಾಡಿಲ್ಲ. ನೀವು ಬರೀ ಯೋಜನೆಗಳು ಮತ್ತು ಶಿಕ್ಷಣ ಇಲಾಖೆನಲ್ಲಿ ಬಂದಾಗ ಬಹಳ ಇವ್ರಿಗೆ ಏನೋ ತಾತ್ಸಾರವಾಗಿ ಅವರು ಬಜೆಟ್ ಕೊಟ್ಟಿದ್ದಾರೆ, ಮತ್ತು ಹೋಲೈಕೆ ರಾಜಕಾರಣ ಮಾಡಿದ್ದಾರೆ. ಉದಾಹರಣೆ ನಾನು ಹೇಳ್ತೀನಿ, ಈಗ ಅವ್ರಿಗೆ ಕೊಡಲಿ, ಆತ್ಮ ಸಂರಕ್ಷಣೆಗೆ ಅವ್ರಿಗೆ ಅನುದಾನ ಕೊಡಲಿ, ಅದೇ ರೀತಿ ಹಿಂದುಳಿದವರು ದಲಿತರ ಮಕ್ಕಳಿಗೆ ಅವ್ರಿಗೆ ಕೊಟ್ಟಿಲ್ಲ. ಮತ್ತು 2 ಕೋಟಿ ಅನುದಾನ ಏನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯನವರು CM ಆಗಿದ್ದ ಅವಾಗ ಒಂದು ಮಾತು ಬಂದಿತ್ತು, ಈ ದಲಿತರ ಮಕ್ಕಳಿಗೆ ಪ್ರವಾಸಕ್ಕೆ ದುಡ್ಡು ಕೊಡ್ತೀವಿ ಅಂತ ಒಂದು ಯೋಜನೆ ಮಾಡಿದ್ದು, ನೆನಪಿರಬೇಕು. ನಾನು ಅದನ್ನು ಹೇಳ್ತೀನಿ ಸರ್. ದಲಿತರ ಮಕ್ಕಳಿಗೆ ಅವಾಗ ಏನಂದ್ರು ಅಂದರೆ ಮಕ್ಕಳಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ರವೀಶ್, ಇದು ಬಂದಿದ್ದ ವಿಚಾರ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಿದ್ದೀನಿ. ನಾನು ದಲಿತರ ಮಕ್ಕಳಿಗೆ ಪ್ರವಾಸ ಭಾಗ್ಯ ಅಂತ ಒಂದೇನೋ ಯೋಜನೆ ಕೊಟ್ಟಿದ್ರು. ಈಗಲ್ಲ, ಮೊದಲು ಅವರು ಫಸ್ಟ್ ಟರ್ಮಲ್ಲಿ ಸಿದ್ದರಾಮಯ್ಯವರು ಅವಾಗ CM ಆಗಿದ್ರಲ್ಲ, ಅವಾಗ ಏನು ಬಂದರು, ಏನ್ರಿ ಒಂದು ಶಾಲೆ ಮಕ್ಕಳಲ್ಲಿ ದಲಿತರ ಮಕ್ಕಳು ಪ್ರವಾಸ ಹೋಗ್ತಿರ್ಬೇಕಾದ್ರೆ ಬೇರೆ ಜಾತಿ ಮಕ್ಕಳುಗಳು ನೋಡ್ಕೊಂಡು ಕೂತಿರ್ಬೇಕಾ? ಇದು ಬಂತು, ಚರ್ಚೆ ಬಂತು ಅವತ್ತಿಗೆ. ಇವತ್ತು ಅಲ್ಪಸಂಖ್ಯಾತರು ಕೊಟ್ಟಾಗ ದಲಿತರಿಗೆ ಕೊಡಲಿಲ್ಲ ಅಂತ ಕೇಳ್ತಾರೆ. ನಾವು ಯಾರಿಗಾರು ಕೊಡಲಿ ಸರ್, ಅದ್ರ ಬಗ್ಗೆ ಭೇದ ಭಾವ ಇಲ್ಲ, ಆದರೆ ಬೇರೆ ಮಕ್ಕಳಿಗೂ ಕೊಡಲಿ, ಅವ್ರಿಗೂ ಕೊಡಲಿ. ಇವಾಗ ನೋಡಿ, ವಿದೇಶದಲ್ಲಿ ಯಾರು ಓದಕ್ಕೆ ಹೋಗೋ ಮಕ್ಕಳಿಗೆ ಅವ್ರಿಗೆ 30 ಲಕ್ಷ ರೂಪಾಯಿ ಅನುದಾನ ಹೆಚ್ಚಿಸಿದ್ದಾರೆ. ಅದೇ ರೀತಿ ಕಳೆದ ಚುನಾವಣೆಯಲ್ಲಿ ಕಳೆದ ರಾಜ್ಯ ಸರ್ಕಾರಗಳಿದ್ದಾಗ ದಲಿತ ಮಕ್ಕಳಿಗೆ ಕೊಟ್ಟೇ ಇಲ್ಲ, ಅವ್ರಿಗೆ ಓದೋಕ್ಕೆ ಹೈಯರ್ ಎಜುಕೇಷನ್ಗೆ ಹೋಗೋಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ. ಮತ್ತು ಇಲ್ಲಿ ಏನಾಗಿದೆ ಅಂದರೆ, ಸಂಪೂರ್ಣವಾಗಿ ಇವರು ಚುನಾವಣೆಗಳನ್ನ ಮಾತ್ರನೇ ಗಮನದಲ್ಲಿ ಇಟ್ಕೊಂಡು ಇವರು ಬಜೆಟ್ ಕೊಟ್ಟಿದ್ದಾರೆ. ಈಗ BBMP ಚುನಾವಣೆ ನಡೆಸಬೇಕು ಅಂತ ಅಂತಿದ್ದಾರೆ, ಅದನ್ನು ನಡೆಸ್ತಾ ಇಲ್ಲ. ಯಾಕೆಂದ್ರೆ ಇವ್ರಿಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಚುನಾವಣೆನ ಇವರು ಸುಮ್ಮನೆ ಹೆಸರಿಗೆ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ವಿಜಯರಾಜ್, ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಅಷ್ಟೇ. ಇವಾಗ ಇಫ್ ಯು ಸಿ ಅದರ್ ಸ್ಟೇಟ್ಸ್, ಅಂದರೆ ಉತ್ತರ ಪ್ರದೇಶ ನೋಡಿದ್ರೆ ಟೋಟಲ್ ಬಜೆಟಲ್ಲಿ 7%, 7% ಅಷ್ಟು ಅಲೋಕೇಶನ್ ಮಾಡಿದ್ದಾರೆ. ಮಹಾರಾಷ್ಟ್ರ ತಗೊಳ್ಳಿ ಅರೌಂಡ್ 7%, ತಮಿಳ್ನಾಡು ತಗೊಳ್ಳಿ ಅರೌಂಡ್ 7%, ಕರ್ನಾಟಕ ವೆರಿ ಗುಡ್ 12.5% ಇದೆ. ಇಸ್ ವಾಟ್ ವಿ ಆರ್ ಡೂಯಿಂಗ್ ವೆರಿ ಗುಡ್, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ರಿಟರ್ನ್ಸ್ ನೋಡೋಣ, ವಿ ಕಾಲ್ ಇನ್ ದ ಎಕನಾಮಿಕ್ಸಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತೀವಿ ನಾವು. ಆ ರಿಟರ್ನ್ಸ್ ನೋಡಿದ್ರೆ ಉತ್ತರ ಪ್ರದೇಶ್ ಆಲ್ ದಟ್ ಇಸ್ ಸ್ಪೆಂಡಿಂಗ್ ಲೆಸ್, 2 lakh crores ಇಸ್ ದಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ವ್ಯಾಲ್ಯೂ. 2 lakh crores, 2 ಲಕ್ಷ ರೂಪಾಯಿ, 2 ಲಕ್ಷ ಕೋಟಿ ರೂಪಾಯಿ ಕೊಡುತ್ತೆ ನಮಗೆ ಅಗ್ರಿಕಲ್ಚರಲ್ ವ್ಯಾಲ್ಯೂ. ಕರ್ನಾಟಕ ಹ್ಯಾಸ್ 1.2 lakh crores ರಿಟರ್ನ್ಸ್. ಸೊ ಸ್ಪೆಂಡಿಂಗ್ಸ್ ಹೆಂಗಿದೆ, ರಿಟರ್ನ್ಸ್ ಹೆಂಗಿದೆ ಅಂದರೆ ವಿ ಕಾಲ್ ಇಟ್ ಆಸ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತೀವಿ. ಅಂದರೆ ಅದು ತಲುಪ್ತಾ ಇದೆಯಾ, ಅದರಿಂದ ನಮ್ಗೆ ಸಿಗ್ತಾ ಇದೆಯಾ. ಸೊ ಖರ್ಚು ಮಾಡೋದು ತಪ್ಪಿಲ್ಲ, ಬಟ್ ಅದರಿಂದ ವಿ ಶುಡ್ ಗೆಟ್ ದ ರಿಟರ್ನ್ಸ್ ಅಲ್ವಾ. ಸೊ ವೇರ್ ಇಸ್ ಇಟ್ ಗೋಯಿಂಗ್, ಅದು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗ್ತಾ ಇದೆ. ರೇಷ್ಮೆ ಫಾರ್ ಎಕ್ಸಾಂಪಲ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ agricultural help for us, but the support is actually coming down towards that. Coffee, sugar cane, ಇವಾಗ these are all important resources of Karnataka. ಅದರ ಬಗ್ಗೆ ಇವಾಗ ನಾವು ಖರ್ಚು ಮಾಡಿದ್ರೂ ಅದು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ನಾಟ್ ಸೀಯಿಂಗ್ ಇನ್ ದಿ ನಂಬರ್ಸ್. ನಂಬರ್ಸ್ ಅನ್ನು ನೋಡಿದ್ರೆ ಅದರ್ ಸ್ಟೇಟ್ಸ್ ಆರ್ ಹ್ಯಾವಿಂಗ್ ಮೋರ್. ಮಹಾರಾಷ್ಟ್ರ ಇಸ್ ಹ್ಯಾವಿಂಗ್ ನಿಯರ್ಲಿ 2 lakh crores ರಿಟರ್ನ್ಸ್, ಬಟ್ ದರ್ ಎಕ್ಸ್ಪೆಂಡಿಚರ್ ಇಸ್ ಓನ್ಲಿ ಹಾರ್ಡ್ಲಿ 35,000 crores. ವಿ ಆರ್ ಸ್ಪೆಂಡಿಂಗ್ 55,000 crores. ಸೊ ಇದು ಇಂಪ್ಯಾಕ್ಟ್ ಅಸೆಸ್ಮೆಂಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಸೀಯಿಂಗ್ ಅಂತ ಹೇಳ್ತಾರೆ. ಯಾರ ಸಮಸ್ಯೆ ಇದು? ಸಮಸ್ಯೆ ಯಾರ್ದು? ಆಯ್ತು, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ, ನನಗೆ ವಾಪಸ್ ಬರ್ತಿಲ್ಲ ಅಂದಾಗ ಪಾಲಿಸಿ ಮೇಕಿಂಗ್ ಪ್ಲೇಸಲ್ಲಿ ಯಾರು ಕೂತಿದ್ದಾರೆ? ಸೊ ಇವಾಗ ದ ಹೋಲ್ ಸ್ಟ್ಯಾಟಿಸ್ಟಿಕ್ಸ್ ಅಬೌಟ್ ವೇರ್ ಇಸ್ ದ ಮನಿ ಗೋಯಿಂಗ್
ಆ್ಯಂಡ್ ಹೂ ಇಸ್ ಸರ್ ನನ್ನ ಕೆರಿಯರ್ ಶುರುವಾದಾಗ್ಲಿಂದ ನಾನು ಕೂಡ ಅಣೆಕಟ್ಟೆಗಳ ಎತ್ತರದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ, ಪ್ರತಿ ವರ್ಷ ಮಾತಾಡ್ತಾರೆ. ಅದನ್ನು 3 ಅಡಿ ಜಾಸ್ತಿ ಮಾಡಿ, ನಮ್ಮ ಕೆರಿಯರ್ ಸ್ಟಾರ್ಟ್ ಆಗಿಂದ ಹೇಳ್ತಾ ಇರೋದು ನಾನು, 4 ಅಡಿ ಜಾಸ್ತಿ ಮಾಡಿ, 5 ಅಡಿ ಜಾಸ್ತಿ ಮಾಡಿ. ಇನ್ನೊಂದು ಹೂಳು, ಒಂದೇ ಒಂದು ಅಣೆಕಟ್ಟೆಯಲ್ಲಿ ಒಂದು ಹಿಡಿ ಹೂಳು ತೆಗ್ದಿದ್ದಾರ ಕೇಳಿ ನೀವು. ಒಂದೇ ಒಂದು ಅಣೆಕಟ್ಟೆ ನಾನು ಮಾತಾಡ್ತಿರೋದು, ಒಂದು ಹಿಡಿ ಹೂಳು ತೆಗ್ದಿಲ್ಲ. ಮತ್ತು ನೀರಿನ ಪ್ರಮಾಣ, ನೀರು ಅಲ್ಲಿಗೆ ಹರಿದೋಯ್ತು, ಇಲ್ಲಿಗೆ ಹರಿದೋಯ್ತು, ನೀರು ಕಡಿಮೆ ಸಿಗ್ತಿದೆ ನಮಗೆ. ನೋಡಿ ಸರ್, ಚೆನ್ನಾಗಿ ಮಳೆ ಬಂದರು, ಕೆರೆಗಳಿಗೆ ನೋಡಿ ಈಗ ಆಲ್ರೆಡಿ ಬತ್ತೋಗಿವೆ. ಪರ್ಫೆಕ್ಟ್. ಮಳೆ ಬಂದಿರೋ ವರ್ಷ ಮಾತಾಡ್ತಾ ಇರೋದು ನಾನು, ಬರದ ವರ್ಷ ಎಲ್ಲ ಮಾತಾಡ್ತಿರೋದು. ಸೊ ಅವರ್ ಎಕ್ಸ್ಪೆಂಡಿಚರ್ ಅದನ್ನೇ ಹೇಳ್ತಾ ಇರೋದು, ಇಸ್ ಇಟ್ ಗೋಯಿಂಗ್ ದ ರೈಟ್ ಡೈರೆಕ್ಷನ್? ಓಕೆ, ಇವಾಗ ವೀಡಿಂಗ್, ವೀಡ್ಸ್ ಇರೋದನ್ನ ಡಿಸಿಲ್ಟಿಂಗ್ ಆಗಲಿ ವೀಡಿಂಗ್ ಆಗಲಿ ಮಾಡ್ತಾ ಇಲ್ಲ ಅಂದರೆ ದೆನ್ ಆಕ್ಚುಲಿ ಅಗ್ರಿಕಲ್ಚರ್ ಇಸ್ ನಾಟ್ ಗೆಟಿಂಗ್ ದಿ ರಿಟರ್ನ್ಸ್ ಅಂತ ಆಯ್ತಲ್ಲ ಅಲ್ಲಿ. ಓಕೆ, ಸೊ ದಟ್ ಇಸ್ ವಾಟ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಟೆಲ್ ಯು. ಗುಡ್ ಟು ಸ್ಪೆಂಡ್, ಬಟ್ ವಿ ಆಲ್ಸೋ ಹ್ಯಾವ್ ಟು ಸಿ ವೆದರ್ ರಿಟರ್ನ್ಸ್ ಆರ್ ಕಮಿಂಗ್ ಆರ್ ನಾಟ್ ಕಮಿಂಗ್ ಅಂತ.